ನಮಸ್ಕಾರ ವೀಕ್ಷಕರೇ. ವೋಟ್ ಚೋರಿ ಆರೋಪದಲ್ಲಿ ರಾಹುಲ್ ಗಾಂಧಿಗೆ ಮತ್ತೊಂದು ಹಿನ್ನಡೆ ಆಗಿರೋ ವಿಚಾರ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ. ಅದು ಕೂಡ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದ ಸರ್ಕಾರ ನಡೆಸಿದ ಸರ್ವೆಯಲ್ಲೇ ಮುಖಭಂಗ ಆಗಿರೋದು ಇನ್ನಷ್ಟು ಹಿನ್ನಡೆಯನ್ನ ತರಿಸ್ತಾ ಇದೆ. ಇಷ್ಟಾದ ಮೇಲೂ ವೋಟ್ ಚೋರಿ ಆರೋಪ ತೆಗೆದ್ರೆ ಖಂಡಿತ ಅದಕ್ಕೆ ನಯಾ ಪೈಸೆ ಬೆಲೆ ಇರೋದಿಲ್ಲ ಅನ್ನೋದನ್ನ ಜನರು ಹೇಳೋ ಹಾಗಾಗಿದೆ. ಹಾಗಿದ್ರೆ ಇನ್ನು ಮುಂದೆ ವೋಟ್ ಚೋರಿ ಆರೋಪ ಮಾಡೋದನ್ನ ನಿಲ್ಲಿಸ್ಬಿಡ್ತಾರ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಮುಂದಕ್ಕೂ ಮಾಡ್ತಾರೆ. ಅದಕ್ಕೂ ಬಲವಾದ ಕಾರಣ ಇದೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಇಷ್ಟಾದ್ರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮ್ಮ ನಾಯಕನನ್ನ ಬಿಟ್ಟು ಕೊಡದೆ ಬೆನ್ನಿಗೆ ನಿಂತಿದ್ದಾರೆ. ಇನ್ನೊಂದೆಡೆ ಸಚಿವ ಪ್ರಿಯಾಂಕರ್ಗೆ ಕೂಡ ಬೇರೆಯದೇ ರೀತಿಯಲ್ಲಿ ವಿಚಾರಗಳನ್ನ ಹೇಳೋ ಮೂಲಕ ಇದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆದ್ರೆ ಸಿಕ್ಕಿದ್ದೆ ಚಾನ್ಸ್ ಅನ್ನೋ ಹಾಗೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಮಾತ್ರ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, 2014ರಿಂದ ಮೋದಿ ಸರ್ಕಾರದ ವಿರುದ್ಧ ಒಂದಾದ ನಂತರ ಒಂದು ಆರೋಪ ಕಾಂಗ್ರೆಸ್ ಕಡೆಯಿಂದ ಬಂದು ಫೇಲ್ ಆಗ್ತಾ ಇದೆ. ನೋಟ್ ಬ್ಯಾನ್ ಚುನಾವಣಾ ಅಸ್ತ್ರ ಆಯ್ತು, ಆದ್ರೆ ಅದರಿಂದ ಒಳ್ಳೇದಾಯ್ತು ಅನ್ನೋದು ಜನರಿಗೆ ಗೊತ್ತಾಯ್ತು. ಜಿಎಸ್ಟಿ ವಿರುದ್ಧ ಆರೋಪ ಮಾಡಿದ್ರು, ಆದ್ರೆ ಭಾರತದ ಆರ್ಥಿಕತೆ ಚೆನ್ನಾಗಿದೆ. ಚೌಕಿದಾರ್ ಚೋರ್ ಹೇ ಅಂದಿದ್ದಕ್ಕೆ ಕೋರ್ಟ್ ಸರಿಯಾಗಿ ಬಿಸಿ ಮುಟ್ಟಿಸ್ತು. ರಫೇಲ್ ಬಗ್ಗೆ ದೂರಿದ್ರು, ಅದೇ ರಫೇಲ್ ಹೊಡೆತಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಬಿಜೆಪಿ ಸಂವಿಧಾನವನ್ನ ಬದಲಿಸುತ್ತೆ ಅಂತ ದೂರಿದ್ರು, ಭಾರತೀಯರಿಗೆ ಬದಲಾವಣೆಗೂ ತಿದ್ದುಪಡೆಗೂ ಇರೋ ವ್ಯತ್ಯಾಸ ಗೊತ್ತಾಯ್ತು. ಈ ಎಲ್ಲಾ ಆರೋಪಗಳಿಗೆ ಸಾಕ್ಷಿ ಆಧಾರ ಇಲ್ಲದೆ ಇದ್ರು, ವೋಟ್ ಚೋರಿ ಅಂತ ಹೇಳಿದ್ರು, ಇವಿಎಂ ಸರಿ ಇಲ್ಲ ಅಂತ ಹೇಳಿದ್ರು, ಎಲೆಕ್ಷನ್ ಕಮಿಷನ್ ಅನ್ನ ದೂರಿದ್ರು, ಅದಕ್ಕೂ ಕೂಡ ಸಾಕ್ಷಿ ಕೊಡ್ಲಿಲ್ಲ. ಇಷ್ಟಾದ್ರೂ ಬಿಡದೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೋಗಿ ಈಗ ಅದರಲ್ಲಿ ಬಂದಿರೋ ವರದಿ ಮತ್ತೆ ಮುಖಭಂಗವನ್ನ ತರಿಸ್ತಾ ಇದೆ. ಹೈಕಮಾಂಡ್ ಕಡೆಯಿಂದ ಒಂದು ಅಸ್ತ್ರ ಬಂದಿದೆ ಅಂದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಅಸ್ತ್ರವನ್ನ ಜಳಪಿಸೋದು ಸರ್ವೇ ಸಾಮಾನ್ಯ. ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡ್ತಾ ಇರುವಾಗ ನಾವು ಕೂಡ ಅವರ ಬೆನ್ನಿಗೆ ನಿಂತು ಅದನ್ನ ಸಾಬೀತು ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಯೋಚಿಸಿದ್ದು ಖಂಡಿತ ತಪ್ಪಲ್ಲ. ಅದರಲ್ಲೂ ವೋಟ್ ವಿಚಾರದಲ್ಲಿ ಮಾತಾಡೋದಕ್ಕೆ ಹೋಗಿ ಸಚಿವರಾಗಿದ್ದ ರಾಜಣ್ಣ ಮಾಜಿ ಸಚಿವರಾಗ್ಬಿಟ್ಟಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಹೀಗಿರುವಾಗ ಇದಕ್ಕೆ ವಿರುದ್ಧವಾಗಿ ಹೋಗದೆ ಪೂರಕವಾಗಿ ಏನಾದ್ರೂ ಮಾಡಬೇಕು ಅಂತ ನಾಯಕರು ನಿರ್ಧಾರ ಮಾಡಿದ್ರು. ಪ್ರತಿ ಸಲ ಬಿಜೆಪಿ ಸಾಕ್ಷಿ ಕೊಡಿ, ಆಧಾರ ಕೊಡಿ ಅಂತ ಸವಾಲ್ ಹಾಕ್ತಾರಲ್ವಾ, ಅದಕ್ಕೆ ಈ ಬಾರಿ ಅಧಿಕೃತ ಸಂಸ್ಥೆ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಸರ್ಕಾರ ಸರಿಯಾದ ಹೆಜ್ಜೆಯನ್ನೇ ಇಟ್ಟಿತ್ತು. ಸುಮಾರು 102 ಕ್ಷೇತ್ರಗಳಲ್ಲಿ ಜನರಿಂದ ಈ ಬಗ್ಗೆ ಅಭಿಪ್ರಾಯಗಳನ್ನ ಪಡೆಯಲಾಯಿತು. ಈ ಅಭಿಪ್ರಾಯಗಳೇ ನೋಡಿ ಈಗ ಕಾಂಗ್ರೆಸ್ಗೆ ಮುಳ್ಳಾಗ್ತಾ ಇರೋದು. ಬೆಂಗಳೂರು, ಕಲಬುರಗಿ, ಬೆಳಗಾವಿ, ಮೈಸೂರು ಹೀಗೆ 102 ಕ್ಷೇತ್ರಗಳಲ್ಲಿ ಸುಮಾರು 5100 ಜನರನ್ನ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ 90% ಜನರು ಹೇಳಿರೋದು ನಮಗೆ ಎಲೆಕ್ಷನ್ಗಳ ಮೇಲೆ ನಂಬಿಕೆ ಇದೆ, ಯಾವ ವೋಟ್ ಚೋರಿಯೂ ಆಗಿಲ್ಲ, ಎಲ್ಲ ಸರಿ ಇದೆ ಅಂತ. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡ್ತಾ ಹೋಗೋದಾದ್ರೆ 84.55% ಜನರು ಭಾರತದಲ್ಲಿ ಚುನಾವಣೆಗಳು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿವೆ ಅಂತ ಹೇಳಿದ್ದಾರೆ. ಇವಿಎಂ ವಿಚಾರಕ್ಕೆ ಬಂದ್ರೆ ಇನ್ನೂ ಸ್ಪಷ್ಟ ಅಭಿಪ್ರಾಯವನ್ನ ಹೊರಡಿಸಿದ್ದು 83.61% ಜನರು ಇವಿಎಂ ಫಲಿತಾಂಶಗಳು ನಿಖರ, ನಂಬಿಕಸ್ತ ಅಂತ ಹೇಳಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 2023ಕ್ಕಿಂತಲೂ ಇವಿಎಂ ಮೇಲಿನ ನಂಬಿಕೆ ಈಗ ಹೆಚ್ಚಾಗಿದೆ. 77.9% ನಿಂದ 83.61%ಗೆ ಏರಿಕೆಯಾಗಿದೆ ಅನ್ನೋದು. ಅಂದ್ರೆ ದಿನ ಕಳೆದಂತೆ ಜನರಿಗೆ ಇವಿಎಂ ಹಾಗೂ ಎಲೆಕ್ಷನ್ ಪ್ರಕ್ರಿಯೆ ಮೇಲೆ ಅನುಮಾನ ಬರ್ತಾ ಇಲ್ಲ, ಬದಲಾಗಿ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಸಮೀಕ್ಷೆಯಲ್ಲಿ ಜನರು ಸ್ವತಃ ವಿವಿಪ್ಯಾಟ್ ನೋಡ್ಕೊಂಡೇ ವೋಟ್ ಹಾಕಿದೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಕರ್ನಾಟಕದ ಕೈ ನಾಯಕರಿಗೆ ಮುಖಭಂಗ ತರಿಸುವ ವಿಷಯ ಏನಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಲ್ಲೇ ಜನರು ಇವಿಎಂ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದು. ಕಲಬುರಗಿಯಲ್ಲಿ 83.24% ಜನರು ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ 11.24% ಜನರು ದೃಢವಾಗಿ ಹೇಳ್ತೀವಿ ಇವಿಎಂ ಸರಿ ಇದೆ, ಎಲೆಕ್ಷನ್ ಸರಿಯಾಗಿ ನಡೀತಾ ಇದೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಅಲ್ಲಿಗೆ ಸರಿಸುಮಾರು 94% ಕಲಬುರಗಿ ಜನರಿಗೆ ಯಾವ ಅನುಮಾನವೂ ಇಲ್ಲ. ಈ ರೇಂಜ್ನಲ್ಲಿ ಸರ್ವೆ ಬಂದ ಮೇಲೆ ಖಂಡಿತ ಅದು ಮುಖಭಂಗವೇ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋದು ಜನಾಭಿಪ್ರಾಯ. ಅಲ್ಲಿಗೆ ಇದರಿಂದ ಸಿಕ್ಕ ಉತ್ತರ ಏನು ಅಂದ್ರೆ ವೋಟ್ ಚೋರಿ ಆರೋಪ ಒಂದು ಕಡೆ ಸಾಬೀತಾಗಿಲ್ಲ, ಎಲೆಕ್ಷನ್ ಕಮಿಷನ್ ಕೂಡ ಒಪ್ಪಿಲ್ಲ, ಕೇಂದ್ರ ಸರ್ಕಾರ ಕೂಡ ಇದನ್ನ ನಂಬಿಲ್ಲ. ಇಷ್ಟೆಲ್ಲ ಯಾಕೆ, ಎಲ್ಲರಿಗಿಂತ ಮುಖ್ಯವಾಗಿರೋ ಜನರು ಕೂಡ ಇದನ್ನ ಒಪ್ತಾ ಇಲ್ಲ. ಅಂದ್ಮೇಲೆ ಈ ಅಸ್ತ್ರ ಫೇಲ್ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಇನ್ನು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಪ್ರತಿಕ್ರಿಯೆ ಬಂದಿದ್ದು, ಅವರು ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದನ್ನ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ವೋಟ್ ಚೋರಿ ಅನ್ನೋ ಆರೋಪ 100ಕ್ಕೆ 100 ನಿಜ. ರಾಹುಲ್ ಗಾಂಧಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಅವರು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬಂದೇ ಈ ಆರೋಪವನ್ನ ಮಾಡಿದ್ದು ಅಂತ ಹೇಳಿದ್ದಾರೆ.
ಇನ್ನೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸಿದ ಸಂಸ್ಥೆಗೆ ಅನುಮೋದನೆ ಕೊಟ್ಟಿಲ್ಲ. ಮೊದಲನೇದಾಗಿ ಅದು ರಾಜ್ಯ ಸರ್ಕಾರ ಮಾಡಿಸಿದ ಸಮೀಕ್ಷೆಯೇ ಅಲ್ಲ. ಚುನಾವಣಾ ಆಯೋಗವು ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿತ್ತು. ಸಮೀಕ್ಷೆಗಾಗಿ ಬಾಲಕೃಷ್ಣನ್ ಅಥವಾ ಬಾಲಸುಬ್ರಮಣಿಯನ್ ನಡೆಸುತ್ತಿರುವ ಎನ್ಜಿಒದ ಸಹಾಯವನ್ನ ಕೋರಲಾಗಿತ್ತು. ನನಗಿರೋ ಮಾಹಿತಿ ತಪ್ಪಲ್ಲ ಅನ್ನೋದಾದ್ರೆ ಬಾಲಕೃಷ್ಣನ್ ಅವರು ಪ್ರಧಾನಮಂತ್ರಿ ಅವರಿಗಾಗಿ ಬರೆದ ಪುಸ್ತಕದ ಲೇಖಕರಾಗಿದ್ದಾರೆ ಮತ್ತು ಪ್ರಧಾನಮಂತ್ರಿ ಕಚೇರಿಯೊಂದಿಗೆ ಬಹಳ ನಿಕಟವಾಗಿ ಕೆಲಸ ಮಾಡ್ತಾರೆ. ಅಂತವರಿಂದ ನೀವು ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಂದಾಗೆ ಯಾವುದೇ ಪಕ್ಷ ಆದ್ರೂ ತಮಗೆ ಹಿನ್ನಡೆ ಆದಾಗ ಸಮರ್ಥನೆ ಮಾಡ್ಕೊಳ್ಳೋದು ಸಹಜ. ಈಗಲೂ ಕೂಡ ಅದೇ ಆಗಿದೆ ಅನ್ನೋದು ವಾಸ್ತವ. ಆದ್ರೆ ಬಿಜೆಪಿ ಮಾತ್ರ ಈ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಟೀಕಿಸೋದಕ್ಕೆ ಆರಂಭಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ, ಈ ವರದಿ ಬಿಗಿದು ಕೆನ್ನೆಗೆ ಬಾರಿಸಿದಂತಾಗಿದೆ ಎಂದಿದ್ದಾರೆ. ಹಾಗೆ ಮುಂದುವರೆದು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಹೀಗೆ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೋ ಆ ಜಾಗದಲ್ಲಿ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಯಾವ ಸಮಸ್ಯೆ ಇರೋದಿಲ್ಲ. ಆದ್ರೆ ಸೋತಾಗ ಮಾತ್ರ ಎಲ್ಲಾ ಕಡೆ ಸಮಸ್ಯೆಗಳು ಶುರುವಾಗುತ್ತೆ. ಅದರಿಂದ ಪ್ರಾಬ್ಲಮ್ ಇರೋದು ಡೇಟಾಗಳಲ್ಲಿ ಅಲ್ಲ, ಪ್ರಾಬ್ಲಮ್ ಇರೋದು ಬೇಟಾನಲ್ಲಿ ಅಂತ ರಾಹುಲ್ ಗಾಂಧಿಗೆ ಟೀಕಿಸಿದ್ದಾರೆ. ಅಲ್ಲದೆ ಇಂಡಿ ಒಕ್ಕೂಟದ ನಾಯಕರೇ ಇಂಥ ಆರೋಪಗಳನ್ನ ನಂಬ್ತಾ ಇಲ್ಲ. ಈಗಾಗಲೇ ಓಮರ್ ಅಬ್ದುಲ್ಲಾ, ಸುಪ್ರಿಯಾ ಸುಳೆ ಎಲ್ಲರೂ ಕೂಡ ಇದರಿಂದ ದೂರ ಸರಿದಿದ್ದಾರೆ. ಈಗ ಇನ್ನೊಂದು ರೀತಿ ಮುಖಭಂಗ ಆಗಿದೆ ಅಷ್ಟೇ ಅಂತ ಟೀಕಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ, ಮೊನ್ನೆಯಷ್ಟೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದೇನಂದ್ರೆ, ಬಿಹಾರ ಎಲೆಕ್ಷನ್ ನಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋ ಆರೋಪ ಸಾಬೀತು ಮಾಡೋದಕ್ಕೆ ಇದ್ದ ಗಡುವು ಮುಗ್ದಿರೋದು. ಎಲೆಕ್ಷನ್ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಎಲೆಕ್ಷನ್ ಕಮಿಷನ್ ಸಿಸಿಟಿವಿ ಫುಟೇಜ್ ಕೊಡ್ತಾ ಇಲ್ಲ ಅಂತ ಈ ಹಿಂದೆ ಆರೋಪ ಮಾಡಿ ಕೋರ್ಟ್ಗೆ ಕಾಂಗ್ರೆಸ್ ಹೋಗಿತ್ತು. ಆಗ ಕೋರ್ಟ್ 45 ದಿನಗಳ ನಂತರ ಫುಟೇಜ್ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಿಮಗೆ ಬೇಕೇ ಬೇಕು ಅನ್ನೋ ಹಾಗಿದ್ರೆ ಅದನ್ನ ಮನವಿ ಮಾಡಿಯೋ ಅಥವಾ ಕೋರ್ಟ್ ಮೂಲಕವೇ ಬಂದ್ರೆ ಫುಟೇಜ್ ಎತ್ತಿಡ್ತಾರೆ. ಆದ್ರೆ ಒಂದು ಸಲ ಡಿಲೀಟ್ ಆದ್ಮೇಲೆ ಆರೋಪ ಮಾಡೋ ಹಾಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ. ಆದ್ರೆ ಬಿಹಾರ ಎಲೆಕ್ಷನ್ ಮುಗಿದು 45 ದಿನಗಳಾದ್ರೂ ಯಾವೊಬ್ಬ ನಾಯಕರು ಕೂಡ ತಕರಾರು ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಇದು ಅವರ ಸ್ವಯಂಕೃತ ಲೋಪ. ಈ ಬೆಳವಣಿಗೆ ಕೂಡ ವೋಟ್ ಚೋರಿ ಆರೋಪ ಸುಳ್ಳು ಅನ್ನೋ ದಿಕ್ಕಿನತ್ತ ಯೋಚಿಸುವಂತೆ ಮಾಡ್ತಾ ಇದೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಇನ್ ಮುಂದೆ ಈ ಆರೋಪವನ್ನ ನಿಲ್ಲಿಸೋ ಸಾಧ್ಯತೆಗಳು ಇದೆಯಾ ಅಂತ ಕೇಳಿದ್ರೆ ಆ ಬಗ್ಗೆಯೂ ಒಂದಷ್ಟು ಅನಿಸಿಕೆಗಳು ಬರ್ತಾ ಇದೆ. ಯಾಕಂದ್ರೆ ಈ ಒನ್ಲೈನ್ ಅಜೆಂಡಾಗಳ ಉದ್ದೇಶವೇ ಭವಿಷ್ಯದ ಲಾಭ. ಹೇಗೆ ಅಂದ್ರೆ, ಈಗ ವೋಟ್ ಚೋರಿ ಹೆಸರಲ್ಲಿ ನೂರಾರು ಹೋರಾಟಗಳು ಆಯ್ತು ಅಂತ ಅನ್ಕೊಳ್ಳಿ. ಇನ್ನು ಹಲವು ವರ್ಷ ಕಳೆದ ಬಳಿಕ ಯಾರೋ ಒಬ್ಬ ನವ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ವೋಟ್ ಚೋರಿ ಅಂತ ಸರ್ಚ್ ಮಾಡ್ತಾನೆ. ಆಗ ಆತನಿಗೆ ವಿವಿಧ ವೆಬ್ಸೈಟ್ಗಳಲ್ಲಿ ವೋಟ್ ಚೋರಿ ಆರೋಪದ ಕುರಿತಂತೆ ಆರ್ಟಿಕಲ್ಗಳು ಸಿಗ್ತಾ ಹೋಗುತ್ತವೆ. ಅದರಲ್ಲಿ ಹೈಲೈಟ್ ಆಗೋದು ರಾಹುಲ್ ಆರೋಪ ಮಾಡಿದ್ರು, ಇಂತಿಂತ ದಾಖಲೆಗಳನ್ನ ತೋರಿಸಿದ್ರು, ಇಷ್ಟು ಸಲ ಹೋರಾಟ ಆಗಿತ್ತು ಅನ್ನೋದು. ಆದ್ರೆ ಈ ಹೋರಾಟಗಳು ನಿಜಾನಾ, ಆರೋಪಗಳು ನಿಜಾನಾ, ಇದಕ್ಕೆ ಉತ್ತರ ಕೊಟ್ಟವರು ಏನ್ ಹೇಳಿದ್ರು, ಯಾವ ರೀತಿ ಪ್ರತಿಕ್ರಿಯೆ ಬಂದಿತ್ತು, ಸಾಬೀತಾಯ್ತಾ ಇಲ್ವಾ, ಇದ್ಯಾವುದು ಕೂಡ ಹೈಲೈಟ್ ಆಗದೆ ಕೊನೆಯ ಸಾಲಲ್ಲಿ ಉಳಿದು ಹೋಗುತ್ತೆ. ಅದನ್ನ ಹೆಚ್ಚು ಜನರು ಗಮನಿಸೋದೇ ಇಲ್ಲ. ಇದೇ ಕಾರಣಕ್ಕಾಗಿ ಆರೋಪ ಮುಂದುವರಿಸ್ತಾರೆ ಅನ್ನೋದನ್ನ ಹಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜೈವಿಲ್ಲ ಅನ್ನೋದು ಸಾಬೀತಾಗಿದೆ. ಸಾಕ್ಷಿ ಆಧಾರವಿಲ್ಲದ ವೋಟ್ ಚೋರಿ ಆರೋಪಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾನೆ ಇದೆ. ಇದು ರಾಹುಲ್ ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.